ಪದವಿ ಪೂರ್ವ ಕಾಲೇಜು 2006ನೇ ಇಸ್ವಿಯಲ್ಲಿ ಪರಮ ಪೂಜನೀಯ ಗುರೂಜಿಯವರ ಸ್ಮರಣಾರ್ಥ ನಿರ್ಮಾಣ ಆಗಿರುವಂತಹ ಕಟ್ಟಡ ಗುರೂಜಿ ಶತಾಬ್ದ ಭವನ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಈ ಎರಡನ್ನ, ಕಾಮರ್ಸ್ ಮತ್ತು ಸೈನ್ಸ್ ಎರಡು ವಿಷಯಗಳನ್ನು ಇಟ್ಕೊಂಡು ಕಾಲೇಜನ್ನು ಶುರು ಮಾಡಲಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣವನ್ನು ಪಡಿತಾ ಇಲ್ಲ, ಸಂಸ್ಕಾರ ಪ್ರಧಾನವಾದಂತಹ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅದೇ PU ಕಾಲೇಜಲ್ಲೂ ಕೂಡ ಮುಂದುವರಿಯುತ್ತೆ. ನಮ್ಮಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ಹೇಳಿ ನೋಡಿದಾಗ, ವಿಜ್ಞಾನ ವಿಭಾಗದಲ್ಲಿ PCMB ಮತ್ತು PCMC, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಎರಡಿದೆ. ಕಾಮರ್ಸ್ನಲ್ಲಿ CEBA, SCBA, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಜೊತೆಗೆ ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್ ಇರುತ್ತೆ. ಒಟ್ಟು 6 ವಿಷಯಗಳಿರುತ್ತೆ. ಇನ್ನು ಸಾಮಾನ್ಯವಾಗಿ ನಾವೆಲ್ಲೇ ಹೋದ್ರು ಕೂಡ ಎಲ್ಲಾದ್ರೂ ನಮ್ಮ ಮಕ್ಕಳನ್ನು ಸೇರಿಸಬೇಕಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ರಿಸಲ್ಟ್ ಏನಿದೆ, ಅವರ ಫಲಿತಾಂಶ ಏನಿದೆ ಅಂತ ಹೇಳಿ ನಾವು ನೋಡ್ತೇವೆ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಮ್ಮದು 100% ರಿಸಲ್ಟ್ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಕಳೆದ ವರ್ಷಗಳಲ್ಲಿ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತೆರಗಡೆ ಆಗಿದ್ದಾರೆ. ಯಾರು ಕೂಡ ಸೆಕೆಂಡ್ ಕ್ಲಾಸ್ ಅಲ್ಲಿ ಆಗಿಲ್ಲ, ಜಸ್ಟ್ ಪಾಸ್ ಆದರೂ ಕೂಡ. ಆ ರೀತಿಯಾಗಿ ನಿರಂತರವಾಗಿ ನಮ್ಮ ಉಪನ್ಯಾಸಕರು ಹಿರಿಯರ ಮಾರ್ಗದರ್ಶನದೊಂದಿಗೆ ಶಿಕ್ಷಣವನ್ನು ನೀಡ್ತಾರೆ. ಇನ್ನು ಕಳೆದ ವರ್ಷ ಹೆಚ್ಚು ಅಂಕಗಳನ್ನು ಪಡೆದಂಥದ್ದು. ಇನ್ನು ಕಾಲೇಜ್ ಅಂತ ಹೇಳಿದಾಗ ನಾವೆಲ್ಲರೂ ನೋಡುವಂಥದ್ದು ಅಲ್ಲಿಯ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿ ನೋಡಿದಾಗ, ನಮ್ಮಲ್ಲಿ ಸೈನ್ಸ್ ತಗೊಂಡಿರುವ ವಿದ್ಯಾರ್ಥಿಗಳಾಗಿರೋ ಕಾರಣಕ್ಕೆ ಬರೋದೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿರುವಂಥದ್ದು. ಅದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ 15 ವರ್ಷಗಳಿಂದ ಇಲಾಖೆ ಕಡೆಯಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆಯುತ್ತೆ ಸೆಕೆಂಡ್ PUC ಅವರಿಗೆ, ಕಳೆದ 15 ವರ್ಷಗಳಿಂದ ನಮ್ಮ ಕಾಲೇಜೇ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ಸ್. ಸುತ್ತಮುತ್ತ ಇರುವ 6 ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮಲ್ಲೇ ಬಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅನ್ನು ಬರೀತಾರೆ. ಹಾಗಾಗಿ ಬಹಳ ಸುಸಜ್ಜಿತವಾಗಿರುವಂತಹ ಲ್ಯಾಬ್ಗಳು. ಮತ್ತು ಬೇರೆ ಕಡೆಯಿಂದ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಲ್ಯಾಬ್ ಅಂತ ಹೇಳಿದ್ರೆ ವರ್ಷದ ಕೊನೆಯಲ್ಲಿ 1 ತಿಂಗಳು ಅವ್ರಿಗೆ ಒಂದು ಸ್ವಲ್ಪ ಅಭ್ಯಾಸ ಮಾಡಿಸ್ಬಿಟ್ಟು ಬಿಟ್ಬಿಡ್ತಾರೆ. ಆದರೆ ನಮ್ಮಲ್ಲಿ ವಿದ್ಯಾರ್ಥಿ ಮೊದಲನೇ ತರಗತಿ ಅಂದ್ರೆ ಮೊದಲನೇ ದಿನದಿಂದಲೂ ಕೂಡ ನಾವು ಲ್ಯಾಬ್ ಅನ್ನ ಅಭ್ಯಾಸ ಮಾಡಿಸ್ತೀವಿ. ಬಯಾಲಜಿ ಇರ್ಬೋದು, ಕೆಮಿಸ್ಟ್ರಿಗಳಲ್ಲಿರ್ಬೋದು, ವಿಷಯಗಳಲ್ಲಿರ್ಬೋದು. ಅಂದ್ರೆ ಅವರಿಗೆ ಪ್ರತಿಯೊಂದು ಕೂಡ ಮುಟ್ಟಿ ಮಾಡಿ ಅದರ ಎಕ್ಸ್ಪೆರಿಮೆಂಟ್ ಅವರಿಗೆ ಅನುಭವ ಆಗಬೇಕು ಅನ್ನುವ ಉದ್ದೇಶದಿಂದ ಆರಂಭದಿಂದಲೂ ಕೂಡ ಅವರಿಗೆ ಲ್ಯಾಬ್ ತರಗತಿಗಳು ನಡೆಯುತ್ತೆ. ಅದೆಲ್ಲ ನಮ್ಮ ಲ್ಯಾಬಿನ ಭಾವಚಿತ್ರಗಳು. ಇನ್ನು ಇಲ್ಲಿಯ ದಿನಚರಿ, ನಮ್ಮ ವಿದ್ಯಾರ್ಥಿಗಳು ಹೇಗೆ 4:45 ಹೇಳ್ತಾರೋ ಇಲ್ಲೂ ಕೂಡ ಅದೇ ರೀತಿ 4:45 ಉತ್ಥಾನ ಇರುತ್ತೆ. ನಂತರ ಪ್ರಾತಸ್ಮರಣೆ, ಯೋಗಾಸನ, ಇದೆಲ್ಲವೂ ಕೂಡ ಹಾಗೆ ನಿರಂತರವಾಗಿ ನಡೆಯುತ್ತೆ. ಆದರೆ ಇನ್ನೊಂದು ಆಡ್ ಆಗುತ್ತೆ, ಇಲ್ಲಿ ಅಧ್ಯಯನದ ಕಡೆ ಸ್ವಲ್ಪ ಹೆಚ್ಚು ಗಮನಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಬೆಳಿಗ್ಗೆ ಅವರ ಸ್ವಾಧ್ಯಾಯ ಶುರುವಾಗುವಂಥದ್ದು 6 ಗಂಟೆಗೆ ಶುರುವಾಗುತ್ತೆ. 6ರಿಂದ 7:30ವರೆಗೂ ಅವರಿಗೆ ಸ್ವಾಧ್ಯಾಯ. ಅದಾದ ನಂತರ ಉಪಹಾರ. 8:40ಕ್ಕೆ ಕಾಲೇಜಿನ ಪ್ರೇಯರ್ ಇರುತ್ತೆ, ವಿದ್ಯಾಭಾರತಿ ಪ್ರಾರ್ಥನೆ. 9 ಗಂಟೆಯಿಂದ ತರಗತಿಗಳು ಶುರುವಾಗುತ್ತೆ. ಇಲ್ಲಿವರೆಗೂ ನಮ್ಮ ವಿದ್ಯಾರ್ಥಿಗಳಿಗೆ ಕೇವಲ 45 ನಿಮಿಷಗಳ ತರಗತಿ ಇರುತ್ತೆ. ಆದ್ರೆ ಇನ್ನು ಮುಂದೆ 11 ಗಂಟೆಗಳ ಕಾಲ ತರಗತಿ ನಡೆಯುತ್ತೆ. ದಿನ 6 ತರಗತಿಗಳು ನಡೆಯುತ್ತೆ. ಬೆಳಗ್ಗೆ 9 ಗಂಟೆಯಿಂದ 3:30ವರೆಗೂ ತರಗತಿಗಳು ಯಥಾಪ್ರಕಾರ ನಡೆಯುತ್ತೆ. ಇನ್ನು ಸಂಜೆ ಭಜನೆ, ಕ್ರೀಡೆ, ನಂತರ ಸಂಜೆಯ ಸ್ವಾಧ್ಯಾಯ. ಸಂಜೆ ಸ್ವಾಧ್ಯಾಯ 6:30ರಿಂದ 8:00ವರೆಗೂ ಇರುತ್ತೆ. ಊಟ ಆದ ನಂತರ 9ರಿಂದ 10 ಗಂಟೆ. ಆ ಸಮಯದಲ್ಲೂ ಕೂಡ ನಮಗೆ ಗ್ರೂಪ್ ಸ್ಟಡೀಸ್ ಅಂತ ಹೇಳಿ, ಈಗ ನಾವು ಹೇಳಿದಾಗೆ ಮಾಂತೇಶ್ವರ ಹೇಳಿದಾಗೆ SSLC ನಾವು ಮಾಡ್ತಾ ಇದ್ದೀವಿ ಗ್ರೂಪ್ ಸ್ಟಡೀಸ್, ಅದು ಇಲ್ಲೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಗ್ರೂಪ್ ಸ್ಟಡೀಸ್ ನಡೀತಾ ಇದೆ. ಊಟದ ಸಮಯ ಸ್ವಲ್ಪ ಕಮ್ಮಿ ಇರುತ್ತೆ. 1ರಿಂದ 1:30ವರೆಗೂ ಮಾತ್ರ ಊಟದ ಸಮಯ. ಅರ್ಧ ಗಂಟೆಯಲ್ಲಿ ಊಟ ಮಾಡಿ ತಕ್ಷಣ ತರಗತಿಗಳಿಗೆ ಬರಬೇಕು. ಇನ್ನು ತರಗತಿಗಳಲ್ಲಿ ಅವಾಗಲೇ ಹೇಳಿದಾಗೆ ಸಂಸ್ಕಾರ ಪ್ರಧಾನವಾದಂತಹ ಶಿಕ್ಷಣ. ಹೆಚ್ಚು ತರಗತಿಗಳಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡುವಂಥದ್ದು, ತರಗತಿಗಳಿಗೆ ಎಲ್ಲರೂ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಗಮನಿಸುವಂಥದ್ದು, ಅವರ ತರಗತಿಗಳಲ್ಲಿ ಭಾಗವಹಿಸುವಿಕೆ ಹೇಗಿದೆ ಅಂತ ಹೇಳಿ ಗಮನಿಸುವಂಥದ್ದು. ಇಲ್ಲೂ ಕೂಡ ಪ್ರತಿ ವಾರ ಉಪನ್ಯಾಸಕರ ಸಭೆ ನಡೆಯುತ್ತೆ. ಪ್ರತಿ ಬುಧವಾರ ಹಿರಿಯರೊಂದಿಗೆ ಸೇರಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯ ಅವನ ಪ್ರೋಗ್ರೆಸ್ ಹೇಗಿದೆ ಅಂತ ಹೇಳಿ ನಾವು
ಚಿಂತನೆಯನ್ನ ಮಾಡ್ತೀವಿ, ಚರ್ಚೆಯನ್ನು ಮಾಡ್ತೀವಿ. ಮತ್ತು ಇಲ್ಲಿ ಪರೀಕ್ಷೆಗಳನ್ನು ನಾವು ಮಾಡ್ತೀವಿ. ಇಲ್ಲಿ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಜ್ಞಾನಾವಲೋಕನ ಅಂತ ಹೇಳಿ ಕರೀತಾರೆ. ಜ್ಞಾನದ ಅವಲೋಕನ ಅಂದ್ರೆ ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅಷ್ಟನ್ನು ಮಾತ್ರ ಬರೆಯುವಂಥದ್ದು. ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೀತಾರೆ. ಯಾರು ಕೂಡ ಕಾಪಿ ಚೀಟಿ ತರಲ್ಲ, ಅಕ್ಕಪಕ್ಕ ನೋಡ್ಕೊಂಡು ಬರೆಯೋದಿಲ್ಲ. ಅಂದ್ರೆ ಅದನ್ನ ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ತೀವಿ. ಪರೀಕ್ಷೆಯ ಪ್ರಾಮುಖ್ಯತೆ ಏನಿದೆ ಅಂತ ಹೇಳಿ ಅರ್ಥ ಮಾಡಿಸಿ ಆರಂಭದಿಂದಲೂ ಕೂಡ ಅದೇ ರೀತಿಯಲ್ಲಿ ಮಕ್ಕಳು ಜ್ಞಾನಾವಲೋಕನವನ್ನ ಬರೀತಾರೆ. ಅದರ ಭಾವಚಿತ್ರಗಳು, ತರಗತಿಗಳು. ಇನ್ನು ಕೇವಲ ಶಿಕ್ಷಣ ಅಷ್ಟೇ ಅಲ್ಲದೆ ಅವರಿಗೆ ಆಟಗಳಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಯಾರಿಗೆ ಆಸಕ್ತಿ ಇದೆ, ಯಾರು ಶರೀರದ ತುಂಬಾ ಅದರ ಕಡೆ ಒಲವಿದೆ, ಅದಕ್ಕೂ ಕೂಡ ಅವಕಾಶ ಇದೆ. ವಿದ್ಯಾಭಾರತೀಯ ಕ್ರೀಡಾಕೂಟಗಳಿಗೆ ಹೋಗ್ತಾರೆ. ಕಳೆದ ವರ್ಷ ರಾಷ್ಟ್ರ ಮಟ್ಟಕ್ಕೆ, ನ್ಯಾಷನಲ್ ಲೆವೆಲ್ಗೆ 4 ವಿದ್ಯಾರ್ಥಿಗಳು ಹೋಗಿದ್ರು. ಅದರಲ್ಲಿ ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ ಸೆಟ್ಸ್ ಅಲ್ಲಿ. ಅದಕ್ಕೂ ಕೂಡ ಅವರಿಗೆ ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಇಲಾಖೆ ಕಡೆಯಿಂದ ನಡೆಯುವಂತಹ ಸ್ಪೋರ್ಟ್ಸ್ ಗಳಿಗೂ ಕೂಡ ಅವರನ್ನ ಕಳಿಸಲಾಗುತ್ತೆ. ಮತ್ತು ಸಂಗೀತ ತರಗತಿಗಳು ಇಲ್ಲೂ ಕೂಡ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವವನ್ನ ಮಾಡ್ತೀವಿ, ಕಲ್ಚರಲ್ ಪ್ರೋಗ್ರಾಮ್. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಕಡೆನೂ ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಹೊರಗಡೆಯಿಂದ ಯಾರಾದ್ರೂ ಬಂದು ಅವರಿಗೆ ಟ್ರೈನ್ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಯಾರೂ ಹೊರಗಡೆಯಿಂದ ಬರೋದಿಲ್ಲ. ಅವರವರೇ ಸೇರ್ಕೊಂಡು ಅವರವರೇ ಒಂದಷ್ಟು ನೃತ್ಯಗಳನ್ನ ಮಾಡುವಂಥದ್ದು, ನಾಟಕಗಳನ್ನ ಮಾಡುವಂಥದ್ದು. ಅಂದ್ರೆ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರಗೆ ತರೋದಕ್ಕೆ ಅದೊಂದು ಸೂಕ್ತವಾದಂತಹ ಸಂದರ್ಭ. ಭಜನೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಭಗವದ್ಗೀತೆಯ ಅಧ್ಯಯನವನ್ನು ಮಾಡ್ತಾರೆ. ಸಂಜೆಯ ಕಾಲದಲ್ಲಿ ಭಗವದ್ಗೀತೆಯನ್ನ ಹೇಳ್ತಾರೆ, ಓದ್ತಾರೆ. ಯೋಗಾಸನ. ಪ್ರತಿ ಭಾನುವಾರ ಗೋಶಾಲೆ ಸ್ವಚ್ಛತೆ, ಶ್ರಮ ಸೇವೆ ಅಂತ ಹೇಳಿ ಮಾಡ್ತೀವಿ. ಇಲ್ಲಿ ನಮ್ಮದೇ ಗೋಶಾಲೆ ಇದೆ. ಅಲ್ಲಿ ಹೋಗಿ ಮಕ್ಕಳು ಸಗಣಿಯನ್ನ ತೆಗೆದು ಹಸುಗಳಿಗೆ ಸ್ನಾನ ಮಾಡಿಸಿ ಬಹಳ ಖುಷಿಯಿಂದ ಆ ಕೆಲಸಗಳನ್ನ ಮಾಡ್ತಾರೆ. ಮತ್ತು ವಸತಿ ಸ್ವಚ್ಛತೆ, ಅವರವರ ವಸತಿಗಳನ್ನ ಅವರೇ ಗುಡಿಸಿ ಮರೆಸಿ, ಮತ್ತು ಇಲ್ಲಿ ಅವರವರ ಬಟ್ಟೆಯನ್ನು ಅವರವರೇ ಒಪ್ಕೊಳ್ಬೇಕು, ಬಟ್ಟೆಗಳನ್ನು ಅವರೇ ಒಪ್ಕೊಳ್ತಾರೆ. ಮತ್ತು ಬಡಾಕೆ ಎಲ್ಲದೂ ಹೇಗೆ ಹೈಸ್ಕೂಲಲ್ಲಿ ಹೇಗಿದೆ ಅದೇ ರೀತಿ ಆ ಎಲ್ಲ ಚಟುವಟಿಕೆಗಳು ಕೂಡ ಮುಂದುವರಿಯುತ್ತೆ. ಇನ್ನು ಸೈನ್ಸ್ ಅಂತ ಹೇಳಿದಾಗ ನಮಗೆ ಫಸ್ಟ್ ಸೈನ್ಸಿಗೆ ಯಾರು ನಾವು ಮಕ್ಕಳನ್ನು ಸೇರಿಸಬೇಕು ಅಂತ ಇರ್ತೀವಿ ಅವ್ರಿಗೆ ಬರೋದೇನು ತರಗತಿಗಳು ನಡೆಯುತ್ತೆ. ಟ್ಯೂಟರ್ ಪಾರ್ಟ್ ಅನ್ನುವ ಸಂಸ್ಥೆ, ಆ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಅರವಿಂದ್ ಗಂಭೀರ್ ಅಂತ ಹೇಳಿ. ನಾಸಾದಲ್ಲಿ ಅವರು ವಿಜ್ಞಾನಿ ಆಗಿದ್ದಾರೆ. ನಂತರ ಅಲ್ಲಿಂದ ನಿವೃತ್ತಿಯನ್ನು ಪಡೆದು ಕಳೆದ 30 ವರ್ಷಗಳಿಂದ ಅದೇ ಕ್ಷೇತ್ರದಲ್ಲಿದ್ದು ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಸೇರಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತಿನಿತ್ಯ 3 to 5 CET, NEET, JEE ಕೋಚಿಂಗ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅರವಿಂದ್ ಸರ್ ಇಲ್ಲೇ ಇದ್ದಾರೆ. ಆಗ್ಲೇ ಹೇಳಿದಾಗ ಇದೆಲ್ಲದು ಯಾಕೆ ಜನಸೇವಾದಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಯಾಕೆ ಮುಂದುವರಿಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಕೇವಲ ಶಿಕ್ಷಣ ಒಂದೇ ಅವನ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣ ಆಗ್ತದೆ. ಸಂಸ್ಕಾರವು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿರುವ ಉಪನ್ಯಾಸಕರು 10-15 ವರ್ಷಗಳಿಂದ ಇಲ್ಲೇ ಪಾಠ ಮಾಡ್ತಿದ್ದಾರೆ. ಹೊಸದಾಗಿ ಬಂದಿರುವ ಉಪನ್ಯಾಸಕರು ಕೂಡ ಪ್ರತಿಯೊಂದು ಹಂತದಲ್ಲೂ ಅವ್ರ ಜೊತೆ ಇದ್ದು ಅವರ ಸಣ್ಣ ಟೆಸ್ಟ್ಗಳಲ್ಲೂ ಕೂಡ ಅವ್ರ ಮಾರ್ಕ್ಸ್ ಏನು ಬಂದಿರುತ್ತೆ ಅದನ್ನ ವ್ಯಾಲ್ಯೂಯೇಷನ್ಗಳನ್ನು ಮಾಡ್ಕೊಂಡು ಹಂತವಾಗಿ ಅವರನ್ನ ಮೇಲಕ್ಕೆ ತರುವ ಪ್ರಯತ್ನಗಳನ್ನು ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ಮಕ್ಕಳನ್ನ ಕೇಳಿದ್ರೆ ನೀನು ನೆಕ್ಸ್ಟ್ ಯಾವ ಕೋರ್ಸ್ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಸೈನ್ಸ್ ತಗೊಳ್ತೀನಿ ಅಂತ ಹೇಳಿ. ಯಾಕೆ ತಗೊಳ್ತೀನಿ? ನನ್ನ ಫ್ರೆಂಡ್ ತಗೊಳ್ತೀನಿ, ಅದಕ್ಕೆ ನಾನು ತಗೊಳ್ತೀನಿ ಅಂತ ಹೇಳಿ ನಾವು ಬೇಕಾದ್ರೆ ಕೇಳಿ ನೋಡ್ಬೋದು ನಮ್ಮ ಮಕ್ಕಳನ್ನ. ಅಂದ್ರೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ಯಾಕೆ ಯಾವ ವಿದ್ಯಾರ್ಥಿಗೆ ಯಾವ ಕೋರ್ಸ್ ಒಳ್ಳೇದು ಅಂತ ಹೇಳಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅದನ್ನ ಅರ್ಥ ಮಾಡಿಸಿ ಅವ್ರಿಗೆ ಯಾವುದು ಸೂಕ್ತ ಅಂತ ಅನ್ಸುತ್ತೋ ಆ ಕೋರ್ಸನ್ನ ತಗೊಳ್ಳೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಉಪನ್ಯಾಸಕರು ಕೂಡ ಆರಂಭದಿಂದಲೂ ಕೂಡ ದ್ವಿತೀಯ PUC ಮುಗಿಯುವವರೆಗೂ ಅವ್ರ ಜೊತೆ ಇದ್ದು ಅವರಿಗೆ ಒಳ್ಳೆಯ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ. ಮತ್ತು ಯಾವಾಗಲೂ ನಮ್ಮ ಮಕ್ಕಳಿಗೆ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶ ವ್ಯಕ್ತಿಗಳು ನಮಗೆ ಕಣ್ಮುಂದೆ ಕಾಣ್ತಾ ಇರ್ತಾರೆ. ಹಿರಿಯರು ನಮ್ಮ ಮುಂದೆ ಇರಬೇಕು. ಹಾಗಾಗಿ ಸಂಸ್ಥೆಯಲ್ಲಿ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾರೆ, ಮಕ್ಕಳಿಗೂ ಮಾರ್ಗದರ್ಶನವನ್ನು ಮಾಡ್ತಿದ್ದಾರೆ. ಎಲ್ಲ ಅಂಶಗಳನ್ನ ಜೋಡಿಸ್ಕೊಂಡು ಸಂಸ್ಕಾರ ಪ್ರಧಾನವಾದಂತಹ ಶಿಕ್ಷಣವನ್ನ ಜನಸೇವಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ
ಡಾಕ್ಟರ್ ಪವನ್ ಅವರು ನಮಗೆ ಕೊಡ್ತಾರೆ. ಡಾಕ್ಟರ್ ಪವನ್ ಅವರು PhD ಅನ್ನು ಮಾಡಿದ್ದಾರೆ ಬಯಾಲಜಿ ವಿಷಯದಲ್ಲಿ. 15 ವರ್ಷಗಳಿಂದ ಪಾಠವನ್ನು ಮಾಡ್ತಾ ಇದ್ದಾರೆ. ಟ್ಯೂಟರ್ ಮ್ಯಾನೇಜರ್ ಆಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಒಂದಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾರೆ. ಈಗ ವಿದ್ಯಾರ್ಥಿಗಳೆಲ್ಲ 10ನೇ ತರಗತಿಯಲ್ಲಿದ್ದಾರೆ. ಸೊ ನೆಕ್ಸ್ಟ್ PUCಗೆ ಜಾಯಿನ್ ಆಗ್ತಾರೆ. ಸೊ PUCನಲ್ಲಿ ತುಂಬ ಬಹಳಷ್ಟು ವಿದ್ಯಾರ್ಥಿಗಳು ಸೈನ್ಸ್ ಸ್ಟ್ರೀಮ್ನ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಸೊ ಯಾಕಂದರೆ ಇವತ್ತಿನ ದಿವಸ ಮುಂದೆ ವಿದ್ಯಾರ್ಥಿಗಳು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀಲೇಬೇಕಿದೆ. ಸೊ ಮೆಜಾರಿಟಿ ಸ್ಟೂಡೆಂಟ್ಸ್ಗಳು ತೆಗೆದುಕೊಳ್ಳುವಂಥದ್ದು ಸೈನ್ಸು, ಕೆಲವೊಂದು ಸ್ಟೂಡೆಂಟ್ಸು ಕಾಮರ್ಸ್ ಅಂತ ತೆಗೆದುಕೊಳ್ತಾರೆ. ಸೊ ಸೈನ್ಸ್ನಲ್ಲಿ ಮೇನ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಆಸೆ ಪಟ್ಟಿರ್ತಾರೆ. ಸೊ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡಬೇಕಂತಂದ್ರೆ ಅವರು 2 ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀಬೇಕು. ಸೊ ಇಂಜಿನಿಯರಿಂಗ್ ಆದರೆ KCET ಎಕ್ಸಾಮ್ ಬರೀಬೋದು, JEE ಎಕ್ಸಾಮ್ ಬರೀಬೋದು. ಮೆಡಿಕಲ್ಗಾದರೆ ನೀಟ್ ಎಕ್ಸಾಮ್ ಬರೀಬೇಕು. ಇದು ಬಹುಶಃ ಎಲ್ರಿಗೂ ಗೊತ್ತಿರ್ತದೆ ಇದು. ಸೊ ಯಾರು ಕರ್ನಾಟಕದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಜಾಯಿನ್ ಆದರೆ ಸಾಕು ಅಂತ ಇರೋರು KCET ಬರೆದ್ರೆ ಸಾಕಿರುತ್ತೆ. ಕೆಲವು ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರಿರ್ತಾರೆ. ಅವರು NIT ಜಾಯಿನ್ ಆಗಬೇಕಂತ ಇಚ್ಛೆ ಇರುತ್ತೆ, IIT ಜಾಯಿನ್ ಆಗಬೇಕಂತ ಇಚ್ಛೆ ಇರುತ್ತೆ. ಅಂಥವರು JEE ಮೇನ್ಸ್ ಎಕ್ಸಾಮ್ನ ಬರೀಬೇಕು. ಸೊ JEE ಮೇನ್ಸ್ ಎಕ್ಸಾಮ್ ಚೆನ್ನಾಗಿ ಬರೆದು ಅದರಲ್ಲಿ ಒಳ್ಳೆ ರ್ಯಾಂಕಿಂಗ್ ಬರೆದ್ರೆ ಮಾತ್ರ ಅಂಥ ಒಂದು ದೊಡ್ಡ ದೊಡ್ಡ ಪ್ರತಿಷ್ಠಿತ IITಗಳಿಗೆ ಜಾಯಿನ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ತುಂಬಾನೇ ಶ್ರಮ ವಹಿಸಬೇಕು. ಅದಕ್ಕೆ ಹೆಚ್ಚು ಕೋಚಿಂಗ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರಿಂದ ನಾವಿಲ್ಲಿ ಬಂದು ಪ್ರತಿದಿನ 3:30 ಇಂದ 5:30ವರೆಗೂ ಈ JEE, ನೀಟ್ ಮತ್ತು KCETಗೆ ಕೋಚಿಂಗ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿರೋ ಟೀಚರ್ಸ್ಗಳೇನಿದ್ದಾರೆ ಬಹಳ ಒಳ್ಳೆ ಟೀಚರ್ಸ್ ಇದ್ದಾರೆ. ಬೋರ್ಡ್ ಎಕ್ಸಾಮ್ಗೆ ಚೆನ್ನಾಗಿ ಅವ್ರು ಪಾಠ ಮಾಡಿರ್ತಾರೆ. ಸೊ ಬೆಳಗಿಂದ ಸಂಜೆವರೆಗೂ ಬೋರ್ಡ್ ಎಕ್ಸಾಮ್ಗೆ ಏನೇನು ಬೇಕು, PUC 1 and PUC 2 ಏನೇನು ಅವಶ್ಯಕತೆ ಇದೆಯೋ ಅಷ್ಟನ್ನು ಬಹಳ ಚೆನ್ನಾಗಿ ಅವ್ರು ಮಾಡಿರ್ತಾರೆ. ಅದರ ಮೇಲೆ ಸ್ವಲ್ಪ ಅಡಿಷನಲ್ ಆಗಿ ನಾವು ಬಂದು ಸಂಜೆ ಹೊತ್ತು ಎಂಟ್ರೆನ್ಸ್ ಪಾರ್ಟ್ಗೆ ಅಂದರೆ KCET, ನೀಟ್ ಮತ್ತು JEEಗೆ ಏನು ಬೇಕೋ ಅದನ್ನು ನಾವು ಹೇಳಿಕೊಡ್ತೀವಿ. ಸೊ ಈಗ ಯಾರು ನೀವು 10th ಸ್ಟ್ಯಾಂಡರ್ಡಲ್ಲಿ ಇದ್ದು ಸೈನ್ಸ್ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಇವೊಬ್ರು ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬರು ಪೇರೆಂಟ್ ಇಲ್ಲಿ ಬಂದು ಅವರ ಒಂದು ಅಭಿಪ್ರಾಯ ತಿಳಿಸಿದ್ರು. ಸೊ ಮುಂದೆ ಈ ರೀತಿಯ ಕಾಂಪಿಟೇಟಿವ್ ವರ್ಲ್ಡ್ ಬೇರೆ ಕಡೆ ಕಾಲೇಜ್ಗಳಲ್ಲಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಕೋಚಿಂಗ್ ಆಗ್ತಾ ಇದೆ, ಇಲ್ಲಿ ಆಗತ್ತೋ ಇಲ್ಲೋ ಅಂತ ಒಂದು ಆತಂಕ ವ್ಯಕ್ತಪಡಿಸಿದ್ರು. ಹಾಗೇನಿಲ್ಲ, ಇಲ್ಲೂ ಅದೇ ಮಟ್ಟದ ಕೋಚಿಂಗ್ ಖಂಡಿತವಾಗ್ಲೂ ನಡೀತಾ ಇದೆ. ಸೊ ಒಂದೇ 2 ನಿಮಿಷ ನಮ್ಮ ಸರ್ ಇಂಟ್ರೊಡಕ್ಷನ್ ಅವ್ರು ಮಾಡಿಕೊಟ್ರು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಸೊ ನಮ್ಮ ಹೆಡ್ ಏನಿದ್ದಾರೆ ಡಾಕ್ಟರ್ ಅರವಿಂದ್ ಗಂಭೀರ್ ಅಂತ ಹೇಳಿ, ಸ್ವತಃ ಅವರೇ SSLCನಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅವರು. SSLCನಲ್ಲಿ ಫಸ್ಟ್ ರ್ಯಾಂಕು, PUCನಲ್ಲಿ ಅವರು ಇದೇ ಥರನೇ ಆಗಿನ ಕಾಲದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರೆದಾಗ ಅಟ್ ಎ ಟೈಮ್ ಅವ್ರ ಹತ್ರ 3 ಆಪ್ಷನ್ಸ್ ಇತ್ತು. ಒಂದು NIT ಸುರತ್ಕಲ್ಲು, ಇನ್ನೊಂದು IIT, ಇನ್ನೊಂದು ಧಾರವಾಡದ ಕಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ. ಸೊ ಅವ್ರಿಗೆ 3 ಕಡೆ ಸೀಟ್ ಸಿಕ್ಬಿಟ್ಟಿತ್ತು. NIT ಸುರತ್ಕಲ್ಲೂ ಸಿಕ್ಬಿಟ್ಟಿತ್ತು, IITನಲ್ಲೂ ಸಿಕ್ಕಿತ್ತು, ಮೆಡಿಕಲ್ಲೂ ಸಿಕ್ಬಿಟ್ಟಿತ್ತು. ಸೊ ಅಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೇನೆ ಮುಂದೆ ಗೇಟ್ ಎಕ್ಸಾಮಲ್ಲಿ 99% ತೆಗೆದುಕೊಂಡು IISc-ನಲ್ಲಿ ಸ್ಟಡಿ ಮಾಡಿ ನಾಸಾಗೆ ಹೋಗಿ ಬಂದು ಈಗ ಅವರ ವಿದ್ಯಾರ್ಥಿಗಳನ್ನು ನಾಸಾಗೆ ಕಳಿಸಿದ್ದಾರೆ. ಸೊ ನಮ್ಮ ಇಚ್ಛೆ ಏನಪ್ಪಾ ಅಂದರೆ ನಮ್ಮ ವಿದ್ಯಾರ್ಥಿಗಳು ಮುಂದೆ ಈ ಥರ ಹಿಂಗೆ ನಾಸಾ ಥರ ಆರ್ಗನೈಸೇಷನ್ಗಳಿಗೆ ಹೋಗೋ ಮಟ್ಟಕ್ಕೆ ಆಗಬೇಕು ಅಂತ ಹೇಳಿ ಆ ಒಂದು ಕನಸನ್ನು ಇಟ್ಕೊಂಡು ಈ ಒಂದು ಕೋಚಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ಕೋಚಿಂಗ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಅವರ ಪರಿಶ್ರಮ ಹಾಕಿದ್ರೆ ಅವರು ಆ ಮಟ್ಟಕ್ಕೆ ಹೋಗ್ಬೋದು. ಸೊ ಒಂದು ಒಳ್ಳೆ ಟೀಮ್ ಇದೆ. ಸೊ ಆ ಟೀಮಿಂದ ಬಂದು ನಾವಿಲ್ಲಿ ಕೋಚಿಂಗ್ ಮಾಡ್ತಾ ಇದ್ದೀವಿ. ನೀವು ಏನೂ ಯೋಚನೆ ಮಾಡ್ದಲೆ ಫಸ್ಟ್ PUC ಸೆಕೆಂಡ್ PUCಗೆ ಇಲ್ಲೇ ಸೇರಿಸ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಯಾವುದೇ ಊರಿಗೆ ಹೋದ್ರೂ ಒಂದು ಆಂಜನೇಯ ಗುಡಿ ಇದ್ದೇ ಇರುತ್ತೆ. ಎಂಥ ಸಣ್ಣ ಹಳ್ಳಿಗೆ ಹೋದ್ರೂ ಒಂದು ಆಂಜನೇಯ ದೇವಸ್ಥಾನ ಇದ್ದೇ ಇರುತ್ತೆ. ಆ ಆಂಜನೇಯ ಹುಟ್ಟಿದ್ದು ಅಂಜನಾದೇವಿಲಿ. ಅಂಜನಾದೇವಿ ಆಂಜನೇಯನ ಪಡೀಲಿಕ್ಕೆ ತಪಸ್ ಮಾಡಿದ್ರು. ಎಷ್ಟು ವರ್ಷ ತಪಸ್ ಮಾಡಿದ್ರು ಅಂದ್ರೆ 12 ವರ್ಷ ತಪಸ್ ಮಾಡಿದ್ರು. ಆಕೆ ಮಕ್ಕಳಿರಲಿಲ್ಲ. ಯಾರೋ ಒಬ್ರು ಗುರುಗಳ ಹತ್ರ ಹೋಗಿ ಕೇಳಿದ್ರು, ಹೀಗೆ ಮಕ್ಕಳಿಲ್ಲ ಅಂತ ಹೇಳಿ. ಅವ್ರ ಗುರುಗಳು ಹೇಳೋದು ತಪಸ್ ಮಾಡಮ್ಮ ಅಂತೇಳಿ 12 ವರ್ಷ ತಪಸ್ ಮಾಡಿದ್ರು. ಈಗ ನಿಮ್ಮ ಮಕ್ಕಳು 10 ವರ್ಷ ತಪಸ್ ಮಾಡಿದ್ದಾರೆ, 1ರಿಂದ 10, ಇನ್ನು 2 ಬಾಕಿ ಇದೆ. ಸೊ 11, 12 ಇಲ್ಲೇ ಮುಗಿಸಲಿ. ನೋಡಿ, ಒಂದು ತಪಸ್ ಮಾಡ್ಬೇಕಾದ್ರೆ ಅಂಜನಾದೇವಿ ಎಲ್ಲಿ ತಪಸ್ ಮಾಡಿದ್ಲು? ಅಂಜನಾದ್ರಿ ಬೆಟ್ಟದಲ್ಲಿ ಮಾಡಿದ್ಲು.
ಸೊ ಆಗ ಒಂದು 4 ದಿನ ಈ ಬೆಟ್ಟ, ಇನ್ನು 4 ದಿನ ಆ ಬೆಟ್ಟ ಅಂತ ಕೂತ್ಕೊಳ್ಳಿಲ್ಲ, ಒಂದೇ ಕಡೆ ತಪಸ್ಸು ಮಾಡೋದು ಅಲ್ವಾ. ಸೊ ನಾವು ಒಂದು ಕಡೆ ಇದ್ದಾಗ ನಮ್ಮ ಫೋಕಸ್ ಚೆನ್ನಾಗಿ ಒಂದು ಕಡೆನೇ ಇರುತ್ತೆ. ಸೊ ಬೇರೆ ಬೇರೆ ಕಡೆ ಹೋದಾಗ ಮನಸ್ಸು ಬೇರೆ ಬೇರೆ ಕಡೆ ಹೋಗುತ್ತೆ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತಾರೆ, ಒಳ್ಳೆ ಸಂಸ್ಕಾರಕ್ಕೆ ಹೆಚ್ಚು ಗಮನ ಕೊಡ್ತಾ ಇದೆ. ಒಂದು ಆಲ್ರೆಡಿ ಅಲ್ಲಿ ಟಿಕ್ ಮಾರ್ಕ್ ಆಗೋಗಿದೆ. ಸೊ ಇನ್ನು ಏನು ಶೈಕ್ಷಣಿಕವಾಗಿ ಏನೇನು ಹೆಚ್ಚಿನ ಅವಶ್ಯಕತೆಗಳಿದೆಯೋ ಅವನ್ನೆಲ್ಲ ನಾವು ಪೂರೈಸಲಿಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಗಂಭೀರ್ ಸರ್ ಅವರ ಮಾರ್ಗದರ್ಶನ ಇದ್ದೇ ಇದೆ. ನಿರ್ಮಂಜಿರಂಥ ಹಿರಿಯರು ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಅಂಜನಾದೇವಿ 12 ವರ್ಷ ತಪಸ್ಸು ಮಾಡಿದ್ರು. ಇವರು ಅದಕ್ಕಿಂತ ಹೆಚ್ಚಾಗಿ 30-40 ವರ್ಷದಿಂದ ಒಂದೇ ವಿದ್ಯಾಸಂಸ್ಥೆಗೆ ತಮ್ಮ ಜೀವನವನ್ನು ಮುಕ್ತಾಗಿಟ್ಟಿದ್ದಾರೆ. ಅಂಥ ಮಾರ್ಗದರ್ಶನದಲ್ಲಿ ನಾವಿಲ್ಲಿ ಆ ಕೋಚಿಂಗ್ ಕೊಡ್ತಾ ಇದ್ದೀವಿ. ನಿಮಗೆ CET NEET ಕೋಚಿಂಗ್ ಬಗ್ಗೆ ಏನೇ ಡೌಟ್ಸ್ಗಳಿದ್ರು ನಮ್ಮನ್ನ ಅಪ್ರೋಚ್ ಮಾಡ್ಬೋದು. ಮಕ್ಕಳನ್ನ ಇಲ್ಲೇ ಸೇರಿಸಿ ಅವ್ರು ಒಳ್ಳೆ ವಿದ್ಯಾಭ್ಯಾಸವನ್ನ ಕೋಚಿಂಗ್ ಕೊಡಲಿಕ್ಕೆ ನಮ್ಗೆ ಏನೇನು ಪ್ರಯತ್ನ ಸಾಧ್ಯನೋ ಅಷ್ಟು ನಾವು ಮಾಡ್ತೀವಿ. ಧನ್ಯವಾದ.